ನಮಸ್ತೆ, ನಾನು ನಿಮ್ಮ ಸೂರ್ಯನಾರಾಯಣ ಆಚಾರ್ಯ ಗುರೂಜಿ. ಚಿತ್ರಲೋಕ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ನಾನು ಈ ದಿನ ನಿಮ್ಗೆ ಏನು ತಿಳಿಸ್ಕೊಡ್ಬೇಕಂತ ಬಂದಿದ್ದೀನಿ ಅಂತಂದರೆ, ಸೊ ಯಾರಿಗೆ ಯಾವ ಒಂದು ಕೆಲಸ ಮಾಡಿದ್ರೆ ಯಾವ ಕೆಲಸದಲ್ಲಿ ಏಳಿಗೆ ಆಗತ್ತೆ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಹಾಗೆ ಮನೆ ಕಟ್ಟುವಂಥ ಅದು ಹೇಗೆ, ಕೆಲವರಿಗೆ ಮನೆ ಕಟ್ಟೋದಕ್ಕೆ ತುಂಬ ತೊಂದರೆ ಆಗ್ತಾ ಇರುತ್ತೆ. ಇದಕ್ಕೆ ಏನು ಪರಿಹಾರಗಳು ಮಾಡಬೇಕು, ಯಾವ ಒಂದು ಗ್ರಹಗಳಿಂದ ಈ ತೊಂದರೆ ಆಗುತ್ತೆ, ಮನೆ ಕಟ್ಟೋದಕ್ಕೆ ಏನಕ್ಕೆ ಆಗೋದಿಲ್ಲ, ಇದರಲ್ಲಿ ತೊಂದರೆಗಳು ಯಾಕೆ ಬರುತ್ತೆ, ಇದನ್ನು ನಾನು ನಿಮಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಇದರ ಜೊತೆಗೆ ನಾನು ನಿಮಗೆ ಪುಷ್ಕರ ನವಾಂಶದ ಗ್ರಹಗಳ ಬಗ್ಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಸೊ ನೋಡಿ, ಫಸ್ಟು ಪುಷ್ಕರ ನವಾಂಶದ ಬಗ್ಗೆನೇ ಹೋಗೋಣ. ಸೊ ಜಾತಕದಲ್ಲಿ ಎಲ್ಲ ನವಗ್ರಹಗಳು ರಾಶಿಯಲ್ಲಿ ಇರ್ತವೆ. ಸೊ ರಾಶಿಲಿ ಅವ್ರವ್ರ ರಾಶಿಲಿದ್ದಾಗ ನವಾಂಶ, ಪರಶುರಾಮ ಮಹರ್ಷಿ ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ನವಾಂಶದಲ್ಲಿ ಗ್ರಹಗಳು ನಾರ್ಮಲ್ ಆಗಿ ಕಂಡರೂ ಕೂಡ ನವಾಂಶದಲ್ಲಿ ಗ್ರಹಗಳು ಉಚ್ಚ ಸ್ಥಾನದಲ್ಲಿ ಇಲ್ಲ ಅಂತ ಹೇಳಿದ್ರೆ ಶುಭ ಗ್ರಹದ ರಾಶಿಯಲ್ಲಿ ಬಂದರೆ ವಿಶೇಷವಾದ ಫಲಗಳು ಕೊಡುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅಂದರೆ ವಿಶೇಷವಾದ ಫಲಗಳು ಹೇಗೆ ಸಿಗಬಹುದು, ಇಲ್ಲಿ ಎರಡು ಥರ ಇದೆ. ಪುಷ್ಕರ ನವಾಂಶ ಅಂತ ಹೇಳಿದ್ರೆ ನರ್ಚರಿಂಗ್ ಎಫೆಕ್ಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ನರ್ಚರಿಂಗ್ ಎಫೆಕ್ಟ್ ಅಂತಂದರೆ ತುಂಬಾ ನಿಮಗೆ ಒಳ್ಳೇದು ಮಾಡುತ್ತೆ, ತುಂಬಾ ಅನುಕೂಲ ಮಾಡುತ್ತೆ. ಆ ಗ್ರಹ ಒಂದಕ್ಕೆ 3 ಪಟ್ಟು ತುಂಬ ಚೆನ್ನಾಗಿ ರಿಸಲ್ಟ್ಸ್ ಕೊಡುತ್ತೆ. ಈಗ ನೋಡಿ, 1 ಪಟ್ಟು ರಿಸಲ್ಟ್ಸ್ ಚೆನ್ನಾಗಿ ಕೊಟ್ಟರೆ ಹೆಂಗಿರುತ್ತೆ, ಅದೇ 1ಕ್ಕೆ 3ರಷ್ಟು ಚೆನ್ನಾಗಿ ಒಳ್ಳೆ ರಿಸಲ್ಟ್ಸ್ ಕೊಟ್ಬಿಟ್ರೆ ಇದನ್ನು ತುಂಬಾ ಆ ಟೈಮ್ ಪೀರಿಯಡು ನಿಮಗೆ ಆ ಒಂದು ದಶ ಆ ಒಂದು ಅವಧಿ ತುಂಬಾ ಒಳ್ಳೆ ಒಂದು ರಾಜಯೋಗ ಇರುತ್ತೆ. ಸೊ ಪುಷ್ಕರ ನವಾಂಶ ಹೇಗಾಗತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಸಪೋಸು ನಾನು ನಿಮಗೆ ಎಕ್ಸಾಂಪಲ್ ಏನು ಕೊಡ್ತೀನಿ ಅಂತ ಹೇಳಿದ್ರೆ, ಈಗ ಯಾವ ರೀತಿ ತಗೋತೀರ ಅಂತ ಹೇಳಿದ್ರೆ, ಈಗ ಮೇಷರಾಶಿಲಿ ಎಲ್ಲೋ ಒಂದು ಗ್ರಹ ಇದೆ, ಮೇಷರಾಶಿಲಿ ಚಂದ್ರ ಇದ್ದಾನೆ ಅಂತ ಅಂದ್ಕೊಳ್ಳಿ ಎಕ್ಸಾಂಪಲ್. ಈಗ ಮೇಷರಾಶಿಲಿ ಚಂದ್ರ ಇದ್ದು, ಚಂದ್ರ ಬಂದು ವೃಷಭದಲ್ಲಿ, ನವಾಂಶದಲ್ಲಿ ವೃಷಭದಲ್ಲಿ ಪುಷ್ಕರ ನವಾಂಶಕ್ಕೆ ಬಂದ್ಬಿಟ್ರೆ, ಆ ಒಂದು ರಾಶಿಗೆ ಬಂದು ಸೇರಿಕೊಂಡ್ರೆ ಅತ್ಯುತ್ತಮವಾದ ಫಲಗಳು ನಿಮಗೆ ಚಂದ್ರ ದಶೆಯಲ್ಲಿ ಸಿಗುತ್ತೆ. ತುಂಬ ಅನುಕೂಲವಾದಂಥ ಪೊಸಿಷನ್, ತುಂಬ ನೇಮ್ ಫೇಮ್ ಹೆಸರು ಎಲ್ಲ ಥರ ನಿಮಗೆ ಒಂದು ಅನುಕೂಲ ಲೈಫಲ್ಲಿ ಸಿಕ್ಬಿಡುತ್ತೆ. ಇದನ್ನೇ ನಾವೇನಂತ ಹೇಳ್ತೀವಿ ಅಂತಂದರೆ ಪುಷ್ಕರ ನವಾಂಶ ಅಂತ ಹೇಳ್ತೀವಿ. ಪುಷ್ಕರ ಭಾಗ ಅಂತ ಕೂಡ ಇದೆ. ಪುಷ್ಕರ ಭಾಗ ಏನಪ್ಪ ಅಂತ ಹೇಳಿದ್ರೆ, ಒಂದು ಪರ್ಟಿಕ್ಯುಲರ್ ಡಿಗ್ರಿ, ಈಗ 17 ಡಿಗ್ರಿಲಿ ಪುಷ್ಕರ ನವಾಂಶದಲ್ಲಿ ಇರಬೇಕು ಅಂತ ಬರುತ್ತೆ. 17 ಡಿಗ್ರಿಲಿನೇ ನವಾಂಶದಲ್ಲಿ 17 ಡಿಗ್ರಿ ಇದ್ಬಿಟ್ರೆ, ಅಂದರೆ ನವಾಂಶದಲ್ಲಿ ಶುಭ ರಾಶಿಗೆ ಬಂದು 17 ಡಿಗ್ರಿಲೇ ಇದ್ರೆ ಆ ಗ್ರಹ ಪರ್ಟಿಕ್ಯುಲರ್ ಆಗಿ, ಅದನ್ನು ಪುಷ್ಕರ ಭಾಗ ಅಂತ ಹೇಳ್ತೀವಿ. ಪುಷ್ಕರ ಭಾಗ ಎಕ್ಸಲೆಂಟ್, ಟ್ರಿಮೆಂಡಸ್ ಪಾಸಿಟಿವ್ ರಿಸಲ್ಟ್ಸ್ ಕೊಡುತ್ತೆ. ಪುಷ್ಕರ ನವಾಂಶ ಕೂಡ ಬಹಳ ಒಳ್ಳೆಯದು. ಸೊ ಯಾವ ಗ್ರಹಗಳು, ಈಗ ಶತ್ರು ಗ್ರಹ ಆಗಲಿ ಜಾತಕದಲ್ಲಿ, ಈಗ ಎಕ್ಸಾಂಪಲ್ ಒಂದು ಮಾತು ನಿಮ್ಗೆ ಏನಂತಂದ್ರೆ, ವೃಷಭ ರಾಶಿ ತಗೊಳ್ಳಿ, ವೃಷಭ ಲಗ್ನ ತಗೊಳ್ಳಿ. ವೃಷಭ ಲಗ್ನಕ್ಕೆ ಕುಜ ಮಾರಕಾಧಿಪತಿ ಆಗ್ತಾನೆ, ಧನಾಧಿಪತಿ ಆಗ್ತಾನೆ. ಎರಡೂ ಕೂಡ 2 ಮಾರಕ ಸ್ಥಾನ ತಗೊಂಡಿದ್ದಾನೆ, ಸಪ್ತಮ ಮತ್ತು 2 ದ್ವಿತೀಯ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕುಜ ದಶೆಯಲ್ಲಿ ನಿಮಗೆ ಒಳ್ಳೇದಾಗತ್ತಾ, ಕುಜ ದಶೆಯಲ್ಲಿ ಎದುರಿಸ್ಬಿಡ್ತಾರೆ. ಏನಾಗುತ್ತೆ, ನಿಮಗೆ ಹೆಲ್ತ್ ಇಶ್ಯೂಸ್ ಆಗ್ಬೋದು, ನಿಮಗೆ ಮೇಜರಾಗಿ ತೊಂದರೆಗಳಾಗ್ಬೋದು, ನಿಮ್ಗೆ ಈ ರೀತಿ ಫಲಗಳು ಕೊಡ್ಬೋದು ಅಂತ. ಬಟ್ ನಿಮಗೇನಾಗುತ್ತೆ, ಅಲ್ಲಿ ಆ ರಿಸಲ್ಟ್ಸ್ ಬರೋದಿಲ್ಲ. ಅಲ್ಲಿ ಏನು ರಿಸಲ್ಟ್ಸ್ ಬರುತ್ತೆ ಅಂತಂದರೆ, ಪುಷ್ಕರ ನವಾಂಶದಲ್ಲಿ ಕುಜ ಇರೋದ್ರಿಂದ ನವಾಂಶದಲ್ಲಿ ಪುಷ್ಕರ ನವಾಂಶಕ್ಕೆ ಹೋಗ್ಬಿಟ್ರೆ ನಿಮ್ಗೆ ಅತ್ಯುತ್ತಮವಾದ ತುಂಬಾ ಒಳ್ಳೆ ಫಲಗಳು ಕೊಡ್ತಾನೆ. ಬಟ್ ಆದರೂ ಕೂಡ ಅವನು ಪುಷ್ಕರ ನವಾಂಶದಲ್ಲಿ ಇದ್ರೂ ಕೂಡ ಇನ್ ಕೇಸ್ ಅವನು ಹೆಲ್ತ್ ಇಶ್ಯೂಸ್ಗೆ ಕಾರಕ ಆಗುವಂಥ ಗ್ರಹ ಆಗಿದ್ದರೆ, ಮಾರಕಾಧಿಪತಿ ಆಗಿದ್ದರೆ, ಆ ಒಂದು ಮಾರಕಾಧಿಪತಿ ದಶೆಯಲ್ಲಿ ಸ್ವಲ್ಪ ಪ್ರಮಾಣಕ್ಕೆ ನಿಮಗೆ ತೊಂದರೆ ಇದ್ದೇ ಇರುತ್ತೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಪುಷ್ಕರ ನವಾಂಶದ ಬಂದಿರೋ ಗ್ರಹಗಳೇನಾದರೂ ನಿಮಗೆ ಮಾರಕಾಧಿಪತಿ ಆದರೂ ಕೂಡ ಸಾಕಷ್ಟು ಅದನ್ನು ನೆಗೆಟಿವಿಟಿನ ತಡೆದು ನಿಮಗೆ ಹೆಲ್ಪ್ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ಪುಷ್ಕರ ನವಾಂಶ ಹೇಗೆ ಕಂಡುಹಿಡ್ಕೊಳ್ಳೋದು ಅಂತಂದರೆ, ಜಾತಕ ನೋಡಿ ಅದನ್ನು ನಾವು ಚೆಕ್ ಮಾಡಿ ಎಲ್ಲ ಅನಲೈಸ್ ಮಾಡಬೇಕಾಗತ್ತೆ ಯಾವ ರೀತಿ ಅಂತ ಹೇಳಿ. ಸೊ ಈ ರೀತಿ ಇದು ಪುಷ್ಕರ ನವಾಂಶದ ರಿಸಲ್ಟ್ಸ್ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಈಗ ನೆಕ್ಸ್ಟ್ ನಾನು ನಿಮಗೆ ಮನೆ ಕಟ್ಕೊಳ್ಳೋಕೆ ಆಗ್ತಾ ಇರಲ್ಲ, ಯಾಕೆ ಮನೆ ಕಟ್ಕೊಳ್ಳೋಕೆ ಆಗ್ತಾ ಇರಲ್ಲ, ಏನು ತೊಂದರೆ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಜಾತಕದಲ್ಲಿ ನೋಡಿ, ಚತುರ್ಥ ಭಾವ 4ನೇ ಮನೆ, ಅಂದರೆ ಲಗ್ನದಿಂದ 4ನೇ ಮನೆನ ನಮ್ಮ ಸ್ವಂತ ಮನೆ ಕಟ್ಕೊಳ್ತಕ್ಕಂಥ ಒಂದು ಸ್ಥಾನ ಅಂತ ಹೇಳ್ತೀವಿ. ಈ 4ನೇ ಮನೇಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬೈ ಚಾನ್ಸು 4ನೇ ಮನೆಯಲ್ಲಿ ರಾಹು ಇದ್ದಾನೆ ಅಂತ ಅಂದ್ಕೊಳ್ಳಿ. 4ನೇ ಮನೆ ರಾಹು ಜೊತೆ ಕುಜನೂ ಕೂಡ ಇದ್ದಾನೆ. ಕುಜ ನೈಸರ್ಗಿಕವಾಗಿ ಭೂಮಿಗೆ ಕಾರಕ, ಪ್ರಾಪರ್ಟಿಗೆ ಕಾರಕ. ಕುಜ ಚೆನ್ನಾಗಿದ್ದಾಗ ರೋಚಕ ಮಹಾಪುರುಷ ಯೋಗ ಅಂತ ಪಂಚಮಹಾಪುರುಷ ಯೋಗದಲ್ಲಿ ಒಂದು ತುಂಬ ದೊಡ್ಡ ಯೋಗ. ಈ ಯೋಗ ಕುಜ ಕೊಟ್ಟಾಗ ಅವ್ರಿಗೆ ರಿಯಲ್ ಎಸ್ಟೇಟಲ್ಲಿ ಒಳ್ಳೆ ಹೆಸರು ಬರ್ತಕ್ಕಂಥದ್ದು, ಪ್ರಾಪರ್ಟಿಯಲ್ಲಿ ಒಳ್ಳೆ ಪ್ರಾಪರ್ಟಿಗಳು ಮಾಡ್ಕೊಳ್ತಕ್ಕಂಥದ್ದು, ಪ್ರಾಪರ್ಟಿಯಿಂದ ಗೇನ್ಸ್ ಆಗ್ತಕ್ಕಂಥದ್ದು,
ಈ ರೀತಿ ಎಲ್ಲ ಜೀವನದಲ್ಲಿ ಬರ್ತದೆ. ಈಗ ಕುಜ ಏನಾಗಿದ್ದಾನೆ, ಕುಜ ಚತುರ್ಥ ಭಾವದಲ್ಲಿ ರಾಹು ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಈಗ ರಾಹು ಜೊತೆ ಚತುರ್ಥ ಭಾವದಲ್ಲಿ ಸೇರ್ಕೊಂಡು ಅವನು ಶುಭ ಪರಿಸ್ಥಿತಿಲಿ ಇದ್ರೆ, ಬೈ ಚಾನ್ಸ್ ರಾಹು ಕೂಡ ಅನುಕೂಲವಾಗಿದ್ರೆ, ಕುಜ ಕೂಡ ಅನುಕೂಲವಾಗಿದ್ರೆ, ಖಂಡಿತ ಆ ಒಂದು ಟೈಮ್ ಪೀರಿಯಡು ಅದು ಒಳ್ಳೆ ರೀತಿಲಿ ಕರ್ಕೊಂಡು ಹೋಗುತ್ತೆ, ಒಳ್ಳೆ ರೀತಿ ಪ್ರಾಪರ್ಟಿಗಳು ಕೊಡಿಸುತ್ತೆ. ಬಟ್ ಕುಜ ರಾಹು ಚತುರ್ಥದಲ್ಲಿ ಇದ್ದಾಗ ಯೂಶಲ್ ಆಗಿ ಏನಾಗುತ್ತೆ, ಅಲ್ಲಿ ಒಂದು ದೋಷ ಫಾರ್ಮೇಶನ್ ಆಗುತ್ತೆ. ಕುಜ ರಾಹುನ ಅಂಗಾರಕ ದೋಷ ಅಂತ ಹೇಳ್ತೀವಿ. ಅಂಗಾರಕ ದೋಷನ ಯೂಶಲ್ ಆಗಿ ಏನಂತ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ, ಅಂಗಾರಕ ದೋಷ ಏನ್ ಮಾಡುತ್ತೆ, ಅಂಗಾರಕ ದೋಷ ಅಂತ ಹೇಳಿದ್ರೆ ಚತುರ್ಥ ಭಾವದಲ್ಲಿ ಕುಜ ಅಫ್ಲಿಕ್ಟ್ ಆಗಿದ್ದಾನೆ ಅಂತ ಹೇಳಿದ್ರೆ ಅಲ್ಲಿ ತುಂಬಾನೇ ಅವ್ರಿಗೆ ಪ್ರಾಪರ್ಟಿಗಳು ತಗೊಳಕ್ಕಾಗಲ್ಲ. ಪ್ರಾಪರ್ಟಿ ಇದ್ರೂ ಕೂಡ ಕೆಲವೊಬ್ರು 10 ವರ್ಷ 20 ವರ್ಷ 30 ವರ್ಷ ಮನೆಗಳು ಕಟ್ಟಕ್ ಆಗ್ತಾ ಇರಲ್ಲ ಆಕ್ಚುಲಿ. ಸೊ ಯಾಕೆ ಅಂತ ಹೇಳಿದ್ರೆ ಈ ರೀತಿ ಅಂಗಾರಕ ದೋಷ ಆಗಿರೋದ್ರಿಂದ, ತೊಂದರೆಗಳಾಗಿರ್ತಕ್ಕಂಥದ್ರಿಂದ ಜಾತಕದಲ್ಲಿ ಈ ರೀತಿ ಪ್ರಾಬ್ಲಮ್ಸ್ಗಳು ಫಾಲ್ಟ್ಗಳು ಆಗ್ತವೆ. ಇದಕ್ಕೆ ಯಾವ ರೀತಿ ಪರಿಹಾರ ಮಾಡಬೇಕು, ಅಂಗಾರಕ ದೋಷ ಇದ್ದಾಗ ನಾವು ಅಂಗಾರಕ ಶಾಂತಿ ಅಂತ ಮಾಡ್ತೀವಿ, ಹೋಮ ಮಾಡ್ತೀವಿ. ಅದಕ್ಕೆ ತಕ್ಕ ಹಾಗೆ 4ನೇ ಮನೆ ಗ್ರಹಗಳು ಯಾವುದು ತೊಂದರೆ ಆಗಿದೆ ಅದಕ್ಕೆ ಬೇಕಾಗಂತ ಒಂದು ಪರಿಹಾರಗಳನ್ನ ಮಾಡಿಕೊಂಡ್ರೆ ಖಂಡಿತವಾಗಿ ಮನೆ ಕಟ್ಟುವಂಥ ಯೋಗ ಸಿಗುತ್ತೆ. ಅದೊಂದು ಈ ರೀತಿ ನೋಡಿ, ಇದಕ್ಕೆ 2 ಥರ ಹೇಳ್ಬೋದು. ಅಂಗಾರಕ ದೋಷ ಈಗ ಇದೆ, ಚತುರ್ಥ ಭಾವದಲ್ಲಿ ಮನೆ ಕಟ್ಟಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಏನಕ್ಕೆ ಈ ಥರ ಆಗತ್ತೆ ಅಂತ ಹೇಳಿದ್ರೆ ಕ್ರೂರ ಗ್ರಹಗಳ ಒಂದು ಫಾರ್ಮೇಷನ್ ಇಂದ ಆ ಒಂದು ಯೋಗ ಆಗುತ್ತಲ್ಲ, ಅದರಿಂದ ಇಷ್ಟೊಂದು ತೊಂದರೆ ಆಗುತ್ತೆ. ಇದಕ್ಕೆ ಬೇಕಾಗಿರೋ ತಕ್ಕ ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಬೇಸಿಕ್ ರೆಮಿಡಿ ಏನು ಮಾಡ್ಬೋದು ಅಂತಂದ್ರೆ, ಕುಜನ ಹೈಯರ್ ವರ್ಷನ್ ಸುಬ್ರಹ್ಮಣ್ಯನಿಗೆ ಪ್ರತಿ ಮಂಗಳವಾರ ಹೋಗಿ ಅಭಿಷೇಕ ಮಾಡಿಸಿ ಪೂಜೆ ಮಾಡಿಸಿ 11 ಪ್ರದಕ್ಷಿಣೆ ಹಾಕೋದ್ರಿಂದ ಈ ಒಂದು ದೋಷ ಕಮ್ಮಿ ಆಗುತ್ತೆ, ನಿಮಗೆ ಬೇಗ ಮನೆ ಎಲ್ಲ ಕಟ್ಟುವಾಗೆ ಅನುಕೂಲ ಆಗುತ್ತೆ ಅಂತ ರೆಮಿಡಿ ಹೇಳ್ತಿದ್ದೀನಿ. ಇದು ರೆಮಿಡಿ ಇನ್ ಕೇಸ್ ಸಿವಿಯಾರಿಟಿ ಲೆವೆಲ್ ಜಾಸ್ತಿ ಇದ್ರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಸಿವಿಯಾರಿಟಿ ಲೆವೆಲ್ ತುಂಬ ಜಾಸ್ತಿ ಇದೆ ಅಂತ ಅಂದ್ಕೊಳ್ಳಿ, ಆಗ ನಾವು ಇದಕ್ಕೆ ತಕ್ಕ ಹಾಗೆ ಅಂಗಾರಕ ದೋಷ ನಿವಾರಣಾ ಪೂಜೆ ಅಂತ ಮಾಡ್ತೀವಿ, ಮಾಡಿ ಇದನ್ನು ಕ್ಲಿಯರ್ ಮಾಡ್ತೀವಿ. ಇದ್ರ ಜೊತೆಗೆ ನೋಡಿ, ಇವಾಗ ದಶಮ ಅಂದರೆ 10ನೇ ಮನೆ ತಗೋತಾ ಇದ್ದೀನಿ. 10ನೇ ಮನೆ ಅಂದರೆ ಕರಿಯರ್ ಒಬ್ಬ ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ಜೀವನ ಪರ್ಯಂತ ಒಬ್ಬ ಮನುಷ್ಯ ತನ್ನ ಒಂದು ಕೆಲಸದಿಂದ ಕರ್ಮದಿಂದನೇ ಜೀವನ ಮಾಡ್ತಕ್ಕಂಥದ್ದು. ಸೊ ಈಗ ಕೆಲಸ ಏನಾಗುತ್ತೆ, ಕರಿಯರಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಯಾಕೆ ಬರುತ್ತೆ, ಏನಕ್ಕೆ ಕರಿಯರಲ್ಲಿ ತೊಂದರೆ ಆಗುತ್ತೆ, ಇದಕ್ಕೆ ಏನು ಮಾಡ್ಬೋದು, ರೆಮಿಡಿ ಏನು ಮಾಡ್ಬೋದು, ಇದಕ್ಕೆ ಪರಿಹಾರ ಏನು ನೋಡಿ. ಕರಿಯರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಲಗ್ನ ಕುಂಡಲಿಯಲ್ಲಿ ಗ್ರಹಗಳು ಚೆನ್ನಾಗಿದೆ ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್ ಸೂರ್ಯ ಇದ್ದಾನೆ ದಶಮ ಸ್ಥಾನದಲ್ಲಿ. ಸೂರ್ಯ ದಶಮ ಸ್ಥಾನದಲ್ಲಿ ಇದ್ರೇನು ನಿಮಗೆ ಗೌರ್ಮೆಂಟ್ ಜಾಬ್ ಸಿಗುವಂಥ ಯೋಗಗಳಾಗತ್ತೆ. ದಶಮ ಸ್ಥಾನದಲ್ಲಿ ಇದ್ರೆ ಒಳ್ಳೆ, ಇಲ್ಲ ಗೌರ್ಮೆಂಟ್ ಜಾಬ್ ಇಲ್ಲ ಅಂತಂದ್ರೆ ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಸಪ್ತಮ ಸ್ಥಾನದಲ್ಲಿ ಸೂರ್ಯ ಮತ್ತು ಬುಧಾದಿತ್ಯ ರಾಜಯೋಗ ಇದ್ದಾಗ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ಬೋದು ಮನುಷ್ಯ. ಸೊ ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಜೊತೆಗೆ ಕರಿಯರ್ ಕೂಡ ಮಾಡ್ಕೋಬೋದು, ಕೆಲಸ ಕೂಡ ಮಾಡ್ಕೋಬೋದು. 2 ಥರ ಇದೆ. ಬಟ್ ನಾನು ನಿಮ್ಗೇನಂತ ಹೇಳ್ತೀನಿ, ಇನ್ ಕೇಸ್ ಈಗ ಯಾವುದೋ ಒಂದು ಗ್ರಹ, ಈಗ ಎಕ್ಸಾಂಪಲ್ ತಗೊಳ್ಳಿ, ರಾಹು 10ನೇ ಮನೇಲಿ ಇದ್ದಾನೆ. 10ನೇ ಮನೆ ರಾಹು ಉಪಚಾಯ ಸ್ಥಾನ ಅಂತ ಹೇಳ್ತೀವಿ. ಉಪಚಾಯ ಸ್ಥಾನ ಒಂದು ಸರಿ ಬೇಗ ಸಡನ್ ಆಗಿ ಗ್ರೋ ಆಗಲ್ಲ. ಉಪಚಾಯ ಸ್ಥಾನದಲ್ಲಿ ಇರೋಂಥ ಗ್ರಹಗಳು ಏನು ಮಾಡ್ತವೆ ಅಂದರೆ ಕಾಲಕ್ಕೆ ತಕ್ಕ ಹಾಗೆ ಸ್ವಲ್ಪ ಏಜ್ ಆಗ್ತಾ ಇದ್ದಂಗೆ ತುಂಬ ಸ್ಟ್ರಾಂಗ್ ಆಗಿ ರಿಸಲ್ಟ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ತುಂಬ ಪವರ್ಫುಲ್ ಆಗಿ ರಿಸಲ್ಟ್ಸ್ಗಳು ಬರುತ್ತೆ. ಇದಕ್ಕೇನು ಮಾಡ್ತೀವಿ ಅಂತಂದರೆ, ಈಗ ನೋಡಿ ಶನಿ ಇದೆ 10ನೇ ಮನೇಲಿ. ಶನಿ ಅಂತಂದ್ರೆ ಏನಂತ ಹೇಳಿ, ಶನೇಶ್ವರ ಅಂತ ಹೇಳಿದ್ರೆ ಸ್ಲೋ ಅಂತ ಹೇಳ್ತೀವಿ. ಶನಿ ಎಲ್ಲಿ ಕೂತಿದ್ದಾನೆ ಆ ಒಂದು ಪೊಸಿಷನ್ ಎಲ್ಲ ಸ್ಲೋ ಮಾಡ್ತಾನೆ, ಎಲ್ಲಿ ದೃಷ್ಟಿ ಇಡ್ತಾನೆ ಅಲ್ಲೆಲ್ಲ ಸ್ಲೋ ಆಗುತ್ತೆ. 10ನೇ ಮನೇಲಿ ಶನಿ ಇದ್ದಾಗ ಕರಿಯರ್ ಖಂಡಿತ ಸಕ್ಸಸ್ ಆಗೇ ಆಗ್ತಾರೆ ಅವರು, ಬಟ್ ಲೇಟಾಗಿ ಆಗ್ತಾರೆ. ಶನಿಯ ಒಂದು ಭಾಗ್ಯೋದಯ ಕಾಲ ಬಂದು 36 ವರ್ಷದ ಮೇಲೆ ಅವ್ರಿಗೆ ತುಂಬ ಒಂದು ಗ್ರೋತ್ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ರಾಹುವಿನ ಒಂದು ಭಾಗ್ಯೋದಯ ಕಾಲ ಬಂದು 42 ವರ್ಷದ ಮೇಲೆ ತುಂಬ ಒಂದು ಅವ್ರ ಕರಿಯರಲ್ಲಿ ಸಕ್ಸಸ್ಸು ಗ್ರೋತ್ ಎಲ್ಲ ಕಾಣ್ಬಿಡ್ತಾರೆ. ಈ ರೀತಿ ಆ ಒಂದು ಭಾಗ್ಯೋದಯ ಕಾಲನೇ ಕಾಯಬೇಕು ಅಂತ ಹೇಳಿಲ್ಲ, ನಿಮಗೆ ದಶ ಅಂತರ್ದಶ ಯಾವ್ದು ನಡೀತಾ ಇದೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ವಹಿಸುತ್ತೆ. ಯಾವ ಯೋಗದಲ್ಲಿದೆ, ಈಗ ದಶಮಾಂಶದಲ್ಲಿ ನೀವೀಗ ಲಗ್ನ ಕುಂಡಲಿಯಲ್ಲಿ ನಾರ್ಮಲ್ ಆಗಿದೆ ಅಂತ ಅನ್ಕೊಳ್ಳಿ, ಗ್ರಹಗಳು ಏನು ಅಷ್ಟು ಚೆನ್ನಾಗಿಲ್ಲ, ಕರಿಯರ್ ಏನು ಅಂಥದ್ದೇನು ಸ್ಟ್ರಾಂಗ್ ಆಗಿ ಕಾಣಿಸ್ತಲ್ಲ. ಬಟ್ ದಶಮಾಂಶದಲ್ಲಿ ನಿಮಗೆ ಯೋಗ ಇದೆ ಅಂತ ಅನ್ಕೊಳ್ಳಿ. ಒಂದು ಎಕ್ಸಾಂಪಲ್ ನಾನು ನಿಮ್ಗೊಂದು ಗುರು ದಶ ಅಂತ ತಗೊಳ್ಳಿ. ಈಗ ಲಗ್ನ ಕುಂಡಲಿಯಲ್ಲಿ ಗುರು ನಾರ್ಮಲ್ ಆಗಿದ್ದು, ದಶಮಾಂಶದಲ್ಲಿ ಗುರು ಲಗ್ನದಲ್ಲಿದ್ದು ತುಂಬ ಚೆನ್ನಾಗಿದ್ದಾನೆ ಅನ್ಕೊಳ್ಳಿ. ತುಂಬ ಪವರ್ಫುಲ್ ಆಗಿ ಆ ಮನುಷ್ಯ ಒಂದು 16 ವರ್ಷ ಗುರು ಮಹಾದಶೆಯಲ್ಲಿ ಎಲ್ಲ ಕೂಡ ಸಕ್ಸಸ್ ಸಿಕ್ಬಿಡುತ್ತೆ, ಎಲ್ಲ ರೀತಿ ಅನುಕೂಲ ಆಗುತ್ತೆ. ಸೊ ಈಗ ಇದಕ್ಕೇನು, ಈಗ ಕೆಲವ್ರಿಗೆ ದೋಷ ಆಗಿರುತ್ತೆ, ಕೆಲವ್ರಿಗೆ ದಶಮ ಸ್ಥಾನದಲ್ಲಿ ಶನಿ ರಾಹು, ಕೆಲವ್ರಿಗೆ ಕೆಲವು ಕೆಟ್ಟ ಗ್ರಹಗಳಿಂದ ದೋಷ ಆಗಿರುತ್ತೆ. ದೋಷ ಆಗಿದ್ದಾಗ ತನಗೆ ಕೆಲಸದಿಂದ ಕರಿಯರಲ್ಲಿ ಗ್ರೋತ್ ಆಗ್ತಾ ಇರಲ್ಲ, ತುಂಬಾನೇ ಹಿಂಸೆ ಆಗ್ತಾ ಇರುತ್ತೆ, ಏನೇ ಮಾಡಿದ್ರು ಕರಿಯರಲ್ಲಿ ಸಕ್ಸಸ್ ಸಿಗಲ್ಲ, ಪದೇ ಕೆಲಸನ ಬಿಡ್ತಕ್ಕಂಥದ್ದು, ಈ ರೀತಿ ಎಲ್ಲ ಆಗುತ್ತಲ್ಲ.
ಇದಕ್ಕೆಲ್ಲ ಏನು ಮಾಡ್ಬೋದು ಪರಿಹಾರ, ಯಾವ ಗ್ರಹ ನಿಮಗೆ ಅದು ತೊಂದರೆ ಮಾಡ್ತಿದೆ, ನೀವು ಕೆಲಸಕ್ಕೆ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ಸೂರ್ಯ ಅಂತ ತಗೊಳ್ಳಿ. ಸೂರ್ಯನ ಡೈಲಿ ಆದಿತ್ಯ ಹೃದಯ ಸ್ತೋತ್ರಂ ಜಪ ಮಾಡ್ಕೊಳ್ಳೋದು, ಸೂರ್ಯನಿಗೆ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು, ಸೂರ್ಯ ಗಾಯತ್ರಿ ಮಂತ್ರ ಜಪ ಮಾಡ್ಕೊಳ್ತಕ್ಕಂಥದ್ದು ಮಾಡಿಕೊಂಡು ನೀವು ಮಾಡಿಕೊಂಡ್ರೆ ನಿಮ್ಮ ಕರಿಯರಲ್ಲಿ ಸ್ವಲ್ಪ ಆಗ್ತಾ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಸೂರ್ಯ ದೇವರು ತುಂಬ ಪವರ್ಫುಲ್ಲು. ಮೇನಾಗಿ ಹೇಳಬೇಕು ಅಂದರೆ ಕರಿಯರ್ಗೆ ತುಂಬ ದೊಡ್ಡ ದೇವರು. ಅದ್ರ ಜೊತೆಗೆ ಬುಧ ನೋಡಿ ಜಾತಕದಲ್ಲಿ ಬುಧ ಕೆಟ್ಟೋದ್ರೆ ಕಂಪ್ಲೀಟಾಗಿ ಒಬ್ಬ ಮನುಷ್ಯನ ಜೀವನ ಕೆಟ್ಟೋಗುತ್ತೆ. ಆ್ಯಕ್ಚುಲಿ ಶನಿ ಕೆಟ್ಟೋದ್ರೂ ಕೂಡ ಬುಧ ಕೆಡಬಾರ್ದು ಅಂತ ಶಾಸ್ತ್ರ ಇದೆ. ಬುಧ ಕೆಟ್ಟೋದ್ರೆ ಕಂಪ್ಲೀಟಾಗಿ ಜೀವನದಲ್ಲಿ ಊಟದಿಂದ ಬಟ್ಟೆವರೆಗೂ ಎಲ್ಲ ರೀತಿ ಕೆಟ್ಟದ್ದು ಆಗ್ಬಿಡುತ್ತೆ. ಎಲ್ಲ ರೀತಿ ಯಾವುದ್ರಲ್ಲೂ ಸಕ್ಸಸ್ಸೇ ಸಿಗಲ್ಲ. ಅದಕ್ಕೆ ಬುಧನ ಜಾತಕದಲ್ಲಿ ತುಂಬ ಕೇರ್ಫುಲ್ಲಾಗಿ ಚೆನ್ನಾಗಿ ನೋಡ್ಕೋಬೇಕು. ಹೆಂಗೆ ನೋಡ್ಕೊಳ್ಳೋದು, ಬುಧನಿಗೆ ಅಧಿಷ್ಠಾನ ದೇವತೆಗಳನ್ನ ಪೂಜೆ ಮಾಡ್ಕೊಳ್ಳೋದು. ಬುಧನಿಗೆ ನಾವು ಬುಧನ ಏನಂತ ಹೇಳ್ತೀವಿ ಅಂತಂದರೆ ಬುಧನ ಟ್ರಾನ್ಸ್ಜೆಂಡರ್ ಅಂತ ಹೇಳ್ತೀವಿ. ಟ್ರಾನ್ಸ್ಜೆಂಡರಲ್ಲಿ ಬುಧನ ಒಂದು ಅಂಶ ಇರುತ್ತೆ. ಎಸ್ಪೆಷಲಿ ಅವ್ರಿಗೆ ಏನಾದರೂ ಒಂದು ದಾನ ಕೊಡ್ತಕ್ಕಂಥದ್ದು, ಏನಾದರೂ ಊಟ ಕೊಡಿಸೋವಂಥದ್ದು ಮಾಡಿದ್ರೆ ಬುಧ ಶಾಂತಿ ಆಗ್ತಾನೆ, ಬುಧ ಚೆನ್ನಾಗಾಗ್ತಾನೆ. ಮಕ್ಕಳಿಗೆ ಓದೋ ಮಕ್ಕಳಿಗೆ ಇವಾಗ ಭಾಳ ಪೂರ್ ಮಕ್ಕಳು ಇರ್ತಾರೆ, ಅಂದರೆ ತುಂಬ ಬಡವ್ರ ಮಕ್ಕಳು ಇರ್ತಾರೆ. ಬಡವ್ರ ಮಕ್ಕಳಿಗೆ ಬುಧವಾರ ದಿನ ಬುಕ್ಸ್ನ ದಾನ ಕೊಡೋದ್ರಿಂದ ಕೂಡ ಬುಧ ಶಾಂತಿ ಆಗ್ತಾನೆ ಅಂತ. ಈ ರೀತಿ ಬುಧ ಮತ್ತು ಸೂರ್ಯ ಇವರು ಪ್ರಧಾನ ಗ್ರಹಗಳು ಕರಿಯರ್ಗೆ. ಇವರಿಬ್ಬರು ಒಂದು ಪೊಸಿಷನ್ ನಿಮಗೆ ಜಾತಕದಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಖಂಡಿತ ನಿಮ್ಮ ಕರಿಯರು ತುಂಬ ಟಾಪ್ ಲೆವೆಲಲ್ಲಿರುತ್ತೆ. ಇನ್ನು ಶನಿ ಯಾಕಂತಂದರೆ ಕರ್ಮಾಧಿಪತಿ. ಕರ್ಮ ಅಂತ ಹೇಳಿದ್ರೇ ಕೆಲಸ ಅಲ್ಲ. ಶನಿದೇವ್ರನ್ನ ಕೂಡ ಫಸ್ಟ್ ನಾವು ನೋಡಬೇಕು ಕರಿಯರಲ್ಲಿ. ಶನಿದೇವರು ಚೆನ್ನಾಗಿದೆ, ತುಂಬ ಒಳ್ಳೆ ಪ್ಲೇಸಲ್ಲಿದೆ ಅಂತಂದರೆ ಒಳ್ಳೆ ಕರಿಯರು, ಸ್ಟೆಬಿಲಿಟಿ ಇರುತ್ತೆ, ಒಳ್ಳೆ ಹೆಸರು ಕೂಡ ಸಿಗುತ್ತೆ. ಆದರೆ ಶನಿದೇವರು ಅಲ್ಲಿ ಸರಿ ಇಲ್ಲ, ಜಾತಕದಲ್ಲಿ ಏನೋ ಏರ್ಪೇರ್ ಆಗಿದೆ ಅಂತ ಹೇಳಿದ್ರೆ ಕೆಲಸ ಕಾರ್ಯದಲ್ಲಿ ತುಂಬ ಅನ್ಸ್ಟೆಬಿಲಿಟಿ ಇರುತ್ತೆ. ಶನಿದೇವ್ರನ್ನ ಕೂಡ ನಾವು ಈಕ್ವಲ್ ಆಗಿ ನೋಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಪರಿಹಾರಗಳನ್ನ ಮಾಡಬೇಕಾಗತ್ತೆ. ಸೊ ನಾನು ನಿಮ್ಗೇನಂತ ಹೇಳ್ತೀನಿ ಅಂತಂದರೆ ಕರಿಯರ್ ಯಾರು ಪ್ರಾಬ್ಲಮ್ಸ್ ಇದೆ ಅದಕ್ಕೆ ಬೇಕಾಗಿರೋ ರತ್ನ ಕೂಡ ಧಾರಣೆ ಮಾಡ್ಬೋದು. ಇನ್ ಕೇಸ್ ನೋಡಿ ನಿಮ್ಗೆ ದಶಮ ಸ್ಥಾನದಲ್ಲಿ ದೋಷಗಳಿದೆ, ಆ ಒಂದು ಗ್ರಹಕ್ಕೆ ಸ್ಟ್ರೆಂತ್ ಇಲ್ಲ ಅಂತ ಅಂದ್ಕೊಳ್ಳಿ. ಈಗ ಯಾವುದೋ ನೋಡಿ 0 ಡಿಗ್ರಿಲಿದೆ ಗ್ರಹ, 0 ಡಿಗ್ರಿಲಿರೋ ಗ್ರಹಕ್ಕೆ ಸ್ಟ್ರೆಂತ್ ಇರೋದಿಲ್ಲ. ಇಲ್ಲ 24 ಡಿಗ್ರಿ ದಾಟ್ಬಿಟ್ಟಿರುತ್ತೆ. ಒಂದು ರಾಶಿಗೆ 30 ಡಿಗ್ರಿ ಇರುತ್ತೆ. 24 ಡಿಗ್ರಿ ದಾಟಿರೋ ಗ್ರಹಗಳು ರಿಸಲ್ಟ್ಸ್ ಕೊಡೋದಿಲ್ಲ, 0 ಡಿಗ್ರಿಲಿರೋ ಗ್ರಹಗಳು ರಿಸಲ್ಟ್ಸ್ ಕೊಡೋದಿಲ್ಲ. ಆ ಸಿಚುವೇಶನಲ್ಲಿ ಏನು ಮಾಡ್ತೀವಿ, ಆ ಒಂದು ಶನಿಯ ಗ್ರಹಕ್ಕೆ, ಎಕ್ಸಾಂಪಲ್ ಶನಿ ತಗೋತಾ ಇದ್ದೀನಿ, ಶನಿಯ ಗ್ರಹಕ್ಕೆ ಅದ್ರ ತಕ್ಕಂಥ ಒಂದು ರತ್ನನ ಧಾರಣೆ ಮಾಡಬೇಕಾಗತ್ತೆ. ಏನು ರತ್ನ? ನೀಲಂನ ಧಾರಣೆ ಮಾಡಬೇಕಾಗತ್ತೆ. ಮಧ್ಯದ ಬೆರಳಿಗೆ ಬೆಳ್ಳಿಲಿ ಹಾಕೋಬೋದು. ಆಗ ನಿಮಗೆ ಕರಿಯರ್ ಸ್ಟೆಬಿಲಿಟಿ, ಗ್ರೋತ್ ಎಲ್ಲ ಚೆನ್ನಾಗಿ ಚೇಂಜ್ ಆಗೋದಕ್ಕೆ ಹೆಲ್ಪ್ ಆಗೋದಕ್ಕೆ ಆಗುತ್ತೆ. ಸೊ ಈ ರೀತಿ ನಿಮಗೆ ಅದಕ್ಕೆ ತಕ್ಕ ಹಾಗೆ ಜಮ್ಸ್ಟೋನ್ಗಳನ್ನ ಯೂಸ್ ಮಾಡಿಕೊಂಡ್ರೆ ಕರಿಯರಲ್ಲಿ ಖಂಡಿತ ಸಕ್ಸಸ್ ಅನ್ನೋದನ್ನ ಕಾಣ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಎಲ್ಲ ವಿಷಯಗಳನ್ನ ತಿಳಿಸಿದ್ದೀನಿ ನಿಮಗೆ. ಇನ್ನಷ್ಟು ವಿಷಯಗಳನ್ನ ನೆಕ್ಸ್ಟ್ ವಿಡಿಯೋಲಿ ತರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.